ಕೋವಿಡ್ ಮೊದಲಿಂದ ನಾವು ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಮೊದಲಿಂದ ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಕೋವಿಡ್ ಅಂದರೆ ಕೆಮ್ಮು ಶೀತ ಜ್ವರ ಕಾಯಿಲೆ ನಂಬರ್ 1. ಕೆಮ್ಮು ಶೀತ ಜ್ವರ ಥರ ಬರುತ್ತೆ ಹೋಗುತ್ತೆ ನಂಬರ್ 1. ಅದ್ರ ಬಗ್ಗೆ ಯಾರು ಇಷ್ಟ ತನಕ ಆಲೋಚನೆ ಮಾಡಿದಿಲ್ಲ. ಕಾಮನ್ ಕೋಲ್ಡ್, ಫ್ಲೂ, ಇನ್ಫ್ಲೂಯೆನ್ಸಾ ಅದ್ರ ಬಗ್ಗೆ ಯಾರು ತೊಂದರೆ ಮಾಡಿದಿಲ್ಲ, ಯಾರು ಆಲೋಚನೆ ಮಾಡೋದೇ ಇಲ್ಲ. ಇದು ಏನಾಯಿತು, ಇದು ಪಾಶ್ಚಾತ್ಯ ದೇಶದಲ್ಲಿ ಬಂತು ನಂಬರ್ 1. ಅವರಿಂದ ಎಲ್ಲ ಅವರ ಪಾಶ್ಚಾತ್ಯ ಮೀಡಿಯಾದಲ್ಲಿ ಅಷ್ಟು ಜನ ಆಯಿತು, ಹೀಗಾಯಿತು ಅಂತ ನಮಗೆ ಹೇಳಿದಲ್ಲ, ಸ್ಕೇರ್, ನಮ್ಮನ್ನು ಹೆದರಿಸಲಿಕ್ಕೆ ಶುರು ಮಾಡಿದರು ನಂಬರ್ 1. ಅದೇ ರೀತಿ ಇಲ್ಲಿ ಕೂಡ ಆ ಹೆದರಿಕೆಯಿಂದ ಕೆಲವು ಏನು ಹೇಳ್ತೇವೆ ಮರಣ ಏನೋ ಅಲ್ಲಸಲ್ಲದೆಲ್ಲ ಆಯಿತು, ಆಯಿತಾ. ಸೊ ಅದು ಯಾರಿಗೆ ಆಯಿತು ಅಂತ ಹೇಳಿದರೆ, ಈ ಥರ ದಿನಚರಿ ಸರಿ ಇಲ್ಲ, ಎಲ್ಲ ದಿವಸ ಆಗಲೂ ತಲೆ ಬಿಸಿನಲ್ಲೇ ಕೆಲಸ ಮಾಡೋದು, ಯಾವಾಗಲೂ ಚಿಂತೆ, ಸ್ಟ್ರೆಸ್, ಅದೆಲ್ಲ ವರ್ಡ್ ನಾವು ಯೂಸ್ ಮಾಡೋದು ಬೇಡ. ಯಾರು ಸಂತೋಷವಾಗಿದ್ದರೂ ಅವ್ರಿಗೆ ಏನೂ ಆಗಲಿಲ್ಲ. ಯಾರಿಗೆ ಡಯಾಬಿಟಿಸ್ ಇತ್ತು, ಯಾರಿಗೆ ಬ್ಲಡ್ ಪ್ರೆಷರ್ ಇತ್ತು, ಯಾರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ರು ಅವರಿಗೆ ತೊಂದರೆ ಆಯಿತು ವಿನಃ ಬಾಕಿದವ್ರಿಗೆ ಎಲ್ಲರಿಗೂ ಅದು ಆ ಇನ್ಫೆಕ್ಷನ್ ಬಂತು. ಮೊನ್ನೆ ನಾವು ಡಿಸೆಂಬರಲ್ಲಿ ನಾವು ಕೂತು ಮಾತನಾಡೋದಾಗೆ ಹೇಳಿದೆವು, ಮಾರ್ಚ್ ಏಪ್ರಿಲ್ ಜಾಸ್ತಿ ಆಗ್ತದೆ ಅಂತ ಹೇಳಿದೆವು. ಅದೇ ರೀತಿ ಮಾರ್ಚ್ ಏಪ್ರಿಲ್ ಜಾಸ್ತಿ ಆಗ್ತಾ ಇದೆ. ಸೊ ಮಾರ್ಚ್ ಏಪ್ರಿಲ್ 2023 ಅಲ್ಲ, 24, 25, 26 ಇನ್ನು ವರ್ಷ ಇದು ಬರ್ತಾನೆ ಇರ್ತದೆ. ಇದು ಕೆಮ್ಮು ಶೀತ ಜ್ವರ. ಎಲ್ಲರೂ ಧೈರ್ಯವಾಗಿ ಇರಬೇಕು. ಆಸ್ಪತ್ರೆಗೆ ಹುಡ್ಕೊಂಡು ಹೋಗಬಾರ್ದು. ನಾನು ಹೇಳಿದ್ದೇನಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡು ಬಿಸಿ ನೀರು, ಇದು ಮೊದಲನೇದಾಗಿ ಮೂಗಲ್ಲಿ ಬರುತ್ತೆ, ಯಾವಾಗಲೂ ಏನಾದಿದೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹೋಗೋದು. ಇಲ್ಲಿ ಥ್ರೋಟಲ್ಲಿ ಬಂದರೆ ಗಾರ್ಗ್ಲಿಂಗ್ ಮಾಡೋದು, ಮತ್ತು ದೀರ್ಘವಾದ ಶ್ವಾಸ ಮಾಡೋದು, ಶ್ವಾಸಕೋಶಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು, ಮತ್ತು ನಮ್ಮ ದಿನಚರಿಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಕೆಮ್ಮು ಶೀತ ಜ್ವರ ಬಂದರೆ ಅದಕ್ಕೆ ಬೇಕಾದ ಮೆಡಿಸಿನ್ ಇಟ್ಕೊಂಡು ಬಂದು ಮನೆಯಲ್ಲೇ ಕೂತ್ರೆ ಎಲ್ಲವನ್ನು ನಾವು ಅದನ್ನು ಸರಿಪಡಿಸ್ಬೋದು ಅಂತ ಅನ್ಸಾಯ್ತು.